ಕರೆಕ್ಟಾಗಿ ಗೊತ್ತಾ ನಿಮ್ಮ ಅತ್ತೆ ಮಗಳಿಗೆ ಪ್ರಪೋಸ್ ಮಾಡಿ ನಿನ್ ತಮ್ಮನ್ನು ಮಾತಾಡ್ಸ್ಬೇಡ ಕಣಮ್ಮ ಇವ್ ಸಂಬಂಧವೇ ಬೇಡ ನಮ್ಗೆ ಯಾರೋ ಸತ್ತೋಗಿದಾರಂತೆ ಏನು ಏನೋ ಎತ್ ಸಾಯಿಸ್ಬಿಡ್ತೀನಿ ಇಲ್ಲ ನನಗೂ ಒಬ್ಬ ಗೆಳೆಯ ಬೇಕು ಸಾಯಿ ಸಾಯಿ ಇವಾಗ ಸತೆ ನಾಲ್ಕು ಸತೆ ಬಳೆ ಕಡೆ ಬಿಸಿ ಬಿಸಿ ಮಟನ್ನು ಅಪ್ಪಿ ಅಷ್ಟು ಬಡ್ಸೋದು ಫಾಸ್ಟ್ ಆಗಿ ಯಾರ ಕೈಲೂ ಆಗಲ್ಲ ಕಾಣತ್ತೆ 50 ಜನಕ್ಕೆ ಲೆಕ್ಕ ಇಲ್ದಂಗೆ ಬಡ್ಸಾಕ್ತಾಳೆ 100 ಜನಕ್ಕೆ ಬೇಕಿದ್ರು ಅಡುಗೆ ಮಾಡ್ತಾಳೆ ಮೇಕಪ್ ಹಾಕ ಅಡುಗೆ ಮಾಡ್ತಿದ್ರು ಏನ್ ಕೇಳಿಯೆ ಪೌಡ್ರು ನೋಡ್ಲು ಇನ್ನು ಹೋಗೇ ಇಲ್ಲ ಹಂಗೆ ಅದೇ ಎಲ್ರು ಮಗನ ನೋಡು ಅವಳ ಮಗನ ನೋಡು ರೆಡ್ ಚಿಕನ್ ಇದು ಹೆವಿ ಇಷ್ಟ ಅನ್ಕೊಂಡ್ರೆ ನಂಗೆ ಯಾರು ಸೈಜ್ ಹಿಂಗ್ ಕೆಂಪು ಕಲರ್ ಹಾಕಿ ಗೈಸ್ ನಮ್ಮ ಅತ್ತೆ ಮಾಡೋ ಕೆಂಪು ಚಿಕನ್ ಚೆನ್ನಾಗಿರ್ತದೆ ಇವೆಂಟ್ ಮಾಡಿದ್ದಂತೆ ಗೈಸ್ ಇವತ್ತು ದೊಡ್ಡಮಂತ ಹಬ್ಬ ಇದ್ದದ ಪ್ರಯುಕ್ತ ಎಲ್ರು ಚಿಕನ್ನು ಮಟನ್ನು ಮೊಟ್ಟೆ ರೆಡ್ ಚಿಲ್ಲಿ ಚಿಕನ್ನು ಮುದ್ದೆ ಅಮ್ಮ ಸಾರು ನೀರು ಇಷ್ಟೆಲ್ಲ ಐಟಮ್ಸುವೆ ಮತ್ತೆ ರೊಟ್ಟಿಲಿ ಊಟ ಮಾಡ್ತಾಯಿವಿ ಇಷ್ಟೆಲ್ಲ ಐಟಮ್ಸ್ನು ಇವಾಗ ಯಾರು ಬೇಗ ತಿಂದು ಮುಗಿಸ್ತಾರೆ ಅನ್ನೋದು ಒಂದು ಚಾಲೆಂಜು ಬೇಗ ಮುಗಿಸೋರ್ಗೆ ನನ್ನ ಕಡೆಯಿಂದ ಒಂದು ಕೇರಳ ಟ್ರಿಪ್ ಇರ್ತದೆ ಯಾರು ಫಸ್ಟ್ ಮುಗಿಸ್ತಾರೆ ನಾವು ಇಷ್ಟು ಜನದಲ್ಲಿ ಕೇರಳ ಟ್ರಿಪ್ ಇರ್ತದೆ ಓಕೆನಾ ಇಷ್ಟು ಜನದಲ್ಲಿ ಯಾರು ಫಸ್ಟ್ ಮುಗಿಸ್ತಾರೆ ಕೇರಳ ಟ್ರಿಪ್ ಮುಚ್ಚ ಪಕ್ಕ ಕನ್ಫರ್ಮ್ ಪಕ್ಕ ಕರ್ಕೊಂಡಿದ್ದೆ ಐತೆ ಓಕೆ ಗೈಸ್ ಯಾರು ಜಾಸ್ತಿ ಬೇಗ ತಿಂತಾರೆ ನೋಡುವ ಅನ್ಲಿಮಿಟೆಡ್ ಮಟನ್ ಈಟಿಂಗ್ ಚಾಲೆಂಜು 1 2 3 ಗೋ ಗುಳೆ ಮುಗಿಸು ಬೇಗ ನೀನು ಬಾ ನೀನು ಸೇರ್ಕೋ ನೀ ಬಡ್ಸೋಳು ಅಲ್ವಾ ನೀ ಬಡ್ಸೋಳು ಬಾ ಬೇಕಾದ್ರೆ ನೀನು ಸೇರ್ಕೋ ಬಾ ಇವಾಗ್ಲೂ ಆಫರ್ ಇರುಗಳು ನಿಲ್ಸೋ ಇವಾಗ್ಲೂ ಆಫರ್ ಬಾ ಅಪ್ಪಿ ನೀನ್ ತಿಂತಿದ್ಯಾ ನೀ ಬಡ್ಸೋಳು ಬಾ ಬೇಕಿರು ನಿಂಗೆ ನೀ ಸರಿ ನಿಂಗೆ ಆಫರ್ ನೀನು ಕಾಂಪಿಟೇಷನ್ಗೆ ಬೇಡ ಹಂಗೆ ಫ್ರೀಯಾಗಿ ಕರ್ಕೊಯ್ತಿ ಬಾ ಗೈಸ್ ಗೂಳಿದಿನೇನೋ ಮುಗ್ದೋಯ್ತು ಗೈಸ್ ವಿಜಿ ಯಾಕೆ ಬಂದಿಲ್ಲ ಅಂದ್ರೆ ವಿಜಿದು ಸಮ್ ಪರ್ಸನಲ್ ಕೆಲಸದಿಂದ ಬಂದಿಲ್ಲ ಅಷ್ಟೇ ಫೋನ್ ಮಾಡಿ ನಾಳೆ ಬೆಳಗ್ಗೆ ಹೆಂಗಾರ ಕರ್ಕೊಬಂದೆ ಬರ್ತೀನಿ ಗೈಸ್ ಗೋಳಿದೀನಿ ಏನೋ ಮುಗ್ದಾಯ್ತು ಗೈಸ್ ಈ ಕೇರಳ ಟ್ರಿಪ್ಪು ಆ್ಯಕ್ಚುಲ್ ಆಗಿ ಹೆಂಗೆ ಆದ್ರೂ ನಮ್ಮ ಅಣ್ಣ ಬರಲ್ಲ ನಂಗೆ ಗೊತ್ತಿತ್ತು ಈ ಚಾಲೆಂಜ್ ಹೆಂಗೆ ಮಾಡಿದ್ರು ಗೋಳಿ ಗೆದ್ದೇ ಗೆಲ್ತಾನೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನೂ ಬರಲ್ಲ ಇನ್ನು ಅಪ್ಪಿ ಅಂತೂ ಬರೋದಿಲ್ಲ ನಮ್ಮ ಅಣ್ಣನೂ ಬರಲ್ಲ ಇನ್ನೀ ಚಿನ್ನು ಮಿಠಾಯಿನೂ ಬರಲ್ಲ ಹೋದರೆ ನಾನು ಗೋಳಿ ಇಬ್ಬರೇ ಹೋಯ್ತಿದ್ದು ಕೇರಳ ಟ್ರಿಪ್ಗೆ ವಿಜಿನೂ ಬರ್ತಾನೆ ಗೂಳಿನೂ ಬರ್ತಾನೆ ಪ್ಲ್ಯಾನ್ ಮಾಡ್ಕೊತವನಿ ಗೈಸ್ ಕೇರಳ ಟ್ರಿಪ್ಗೆ ಗೈಸ್ ಗೂಳಿದೆ ಫಸ್ಟ್ ಆಯಿತು ದನ ದಡಿಯ ಏನ ವಿಡಿಯೋನೇ ಆನ್ ಮಾಡಿ ಅವಾಗಲಿಂದ ಒಂದು 20 ಸೆಕೆಂಡ್ ವ್ಲಾಗ್ ಮಾಡೋನಿ ವಿಡಿಯೋನ ಆನ್ ಮಾಡ್ಕೊಂಡಿಲ್ಲ ನಾನು ಕಣಮುದವೆ ಪುರಿ ಮುಟೆ ಹೆಂಗ್ ತಿಂದಳು ನೋಡು ಇದು ಊಟಕ್ಕಿಂತ ಮುಂಚೆ ಇನ್ನೂ ಊಟ ಬಾಕಿ ಅದ ಊಟ ಆದ್ಮೇಲೆ ಬಾಕಿ ಅದ ಪುರಿ ಉಂಡೆ ಪುರಿ ಮುಟ್ಟೆ ಅಂತ ಕಟ್ಬಿಟ್ಟು ನಮ್ ಆ ಕಡೆ ರಿಲೇಷನ್ ಅದೇ ಕರಿಯಂಗಾಗೋದು ಏನ್ ಪುರಿ ಮುಟೆ ಅಂತ ಹಂಗೆ ಇದೆ ಕಣ್ ತಗೋ ಗೈಸ್ ನಾನು ನೋಡಕ್ಕೆ ಹೆಂಗ ಬಂದವನಿ ಚಿನ್ನು ಮರಿ ಊಟ ಮಾಡುವೆ ಬಾ ಮುಚ್ಕೊಂಡು ಆಮೇಲೆ ಈ ಫುಲ್ ಕುಕ್ಕರ್ ಅನ್ನ ಏನಾದ್ರು ತಿಂದ್ರೆ ಕೇರಳ ಟ್ರಿಪ್ ಮುಚ್ಚ ಮಮ್ಸ್ ಇವ್ರು ಯಾರು ಏನ್ ಮಮ್ಸ್ ಮಲ್ಕೊಳಕ್ ನಿದ್ದೆನೆ ಕೊಡಲ್ವಲ್ಲ ಊಟ ಮಾಡಿದ್ಮೇಲೆ ಇದು ಗೂಳಿ 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 ಮಾಮ ಗೂಳಿ ಗೂಳಿನೇ ಗೂಳಿ ಹೆಂಗ್ ಗೊತ್ತ ಮಾಮ ಬುದ್ಧಿ ಕಲ್ತೆ ಅಂತ ಯಾರು ಗೂಳಿ ಯಾಕೆ ಬುದ್ಧಿನೇ ಕಲಿಯಲ್ವಲ್ಲ ಮಾಮ ಅದನ್ನ ಯಾವತ್ತು ಬಿಟ್ಟಿದ್ರೆ ಯಾವತ್ತ ಬೂಟ್ನ ಗೂಳಿನ ಮುಟ್ಟೆ ಬಿಡಿಯಾ ಆಮೇಲೆ ಅಲ್ಲ ಗೂಳಿ ಫೋನ್ ನೋಡ್ತಾ ಇದ್ರೆ ನೈಟ್ ಹೊತ್ತು ನಿಂಗೆ ನಿದ್ದೆ ಬರಲ್ಲ ಅಂದ್ಬಿಟ್ಟು ವೈಫೈ ಆಫ್ ಮಾಡ್ತೀನಿ ಅಂತಲ್ಲ ಯಾಕೆ ಮಾವ ಸಂದೇನು ಸಾಕಾಗಿ ಗೇರಿದೀವಿ ಹೊಲದಲ್ಲಿ ಇದಾವ ದನ ಕಟ್ಟಕೋರ ತೊಪ್ಪರಿವರ ನೋಡ್ಬೇಕಂದ್ರೆ ನಾನು ಗೂಳಿ ಹೆಂಗ್ ಮಾಡೋದು ತಪ್ಪೆ ಒಟ್ನಲ್ಲಿ ಹೊಲದಲ್ಲಿ ಗೇಲಿ ಸಂಪಾದನೆ ಮಾಡ್ಲಿ ಮಾಡಿ ಹುಡುಗ್ಬೇಕಾದ್ರೆ ನೋಡ್ಲಿ ಹಾಕೋದು ನಿಜ ಮಾವ ನಾನೇ ಗೋವಾ ಟ್ರಿಪ್ ಕರ್ಕೋತೀನಿ ಫ್ಲೈಟ್ ಎಲ್ಲ ಖರ್ಚು ಮಾಡ್ಕೊ 50,000 ಅಲ್ಲಿ 24 hours ವಿತ್ ಮಾವ ಮಾಡ್ಲಾ ಅದೇನ್ ದೊಡ್ಡ ವಿಷಯನ ಮಾಡ್ತೀನಿ ನೈಟ್ 12 hours ನಾಳೆ ನೈಟ್ 12 hours ಏನ ಮಾವ ಹುಲಿನ ಸಿಂಹನ ಮಾವ 24 hours ನಿನ್ ಜೊತೆಗೆ ಇರಕ್ಕಾಗಲ್ಲ ನಾನು 24 hours ನಾನು ನಿನ್ನ ಜೊತೆಗೆ ಇರ್ಬೇಕಂತ ಇರಮ್ಮ ಆಯ್ಕಿಲ್ಲ ಯಾಕೆ ಯಾಕಂದ್ರೆ ಇಲ್ಲಿ ನೋಡೋರು ಯಾರಪ್ಪ ಹಂಗೆ ಕೆಲ್ಸ ಗೂಳಿ ನೋಡ್ಕೊಂಡನಂತೆ ಅವನ್ ಎಂಬೂಟ್ ಹೊಟ್ಟೋದ್ರ ಅಷ್ಟೇ ಅದ್ರ ಗತಿ ಕೆಲಸ ಮುಗೀತು ಮಲ್ಕಮ್ಮ ಗುಡ್ ನೈಟ್ ಮಾಮ್ಸ್ ಪುರಿ ಉಂಡೆ ಈ ಪುರಿ ಉಂಡೆ ಒಂದೊಂದಲ್ಲ ಗೈಸ್ ಈಗ ನಮ್ಗೇನು ಟ್ರಿಕ್ಸ್ ಗೊತ್ತಿಲ್ಲ ಅಂದ್ಬಿಟ್ಟು ಹಿಂಗೆ ಆಡಿಯಾ
ಟ್ರಿಕ್ಸ್ ಗೊತ್ತಿಲ್ಲ ಅಂದ್ಬಿಟ್ಟು ಹಿಂಗೆ ಆಡಿಯ ಪುರಿ ಉಂಡೆ. ಟ್ರಿಕ್ಸ್ ಯೂಸ್ ಮಾಡಿ ನೀವು ತಗೊಳ್ಳಿ. ಬಾಯ್ ಬಾಯ್. ಗೈಸ್ ನಮ್ಮ ಮಾವನ ಜೊತೆ ಇರು ಅಂದ್ಬಿಟ್ಟು ಚಿಲ್ಕ ಹಾಕೊಂಡ್ರಲ್ಲ. ಏನ ಮಾವು ಹೊಟ್ಟೆಗಾಕತ್ತೆ ಹೊಡಿಕಪ್ಪ. ಪುರಿ ಉಂಡೆ ಏನಂತ ಬಾ ಹೊಟ್ಟೆಗಾಕ ಮಣಸ್ಕತಿ ಚಿಕ್ಕವರಿಂದ ಅಭ್ಯಾಸ ಮಾಡ್ಕೊಬಿಟ್ಟು. The next day. ಗೈಸ್ ನಮ್ಮಪ್ಪ ಅತ್ತೆ ಮನೇಲಿ ತಿನ್ಬಿಟ್ಟು ಇವಾಗ ಮಾಮದ ಮನೆಗೆ ಬಂದಿರೋದ. ಟೀ ಕುಡ್ಕೊ ಹೋಯ್ತಾವನೆ 500 ರೂಪಾಯಿ ಹಾಕೋ ಆಮೇಲೆ ಸಂದಕ ಖರ್ಚಿಗೆ ಬರಾಕೋದ್ರೆ ಈ ಮಾಮೂಲು ಮನೆ ಬರ್ಬೇಕು ನೋಡಿ ಹಾಕ್ಕೊಡಮೇಲೆ ಇದು ಸೆಂಟ್ರಲ್ ಬ್ಯಾಂಕ್ ಕೆಲಸ ಡ್ಯೂಟಿಗೆ ಹೋಯ್ತಿದ್ಯಾ? ಡ್ಯೂಟಿಗೆ ಹೋಯ್ತಾವನೆ ನೋಡಿ ಕೆಲ್ಸಕ್ಕೆ ಹೋಯ್ತಾವನೆ ಮನೆ ಮೊದಲುಗಳಿಗೂ ಕೆಲಸಕ್ಕೆ ಅಂತಿದೆಯಲ್ಲ ಪೋಸ್ಟ್ ಆಫೀಸ್ ಹೋಗ್ತಾರೆ. ಇನ್ನು ಮೊನ್ನೆಗೆ ನಮ್ಮಪ್ಪ ಮಾತಾಡ್ಸ್ಕೋಗವ ಅಂತ ಅಂದ್ಬಿಟ್ಟು ಇರ್ತಿತ್ತು. ಅಲ್ಲೇ ನಿತ್ಯ ಬಂದಿತ್ತು, ನಮ್ಮ ಅಪ್ಪ ಮಾತಾಡ್ತಿತ್ತು, ನಾನು ನಿತ್ಯ ಬಂದೆ ಆಚೆ. ಮಾಮ್ ಗುಡ್ ಮಾರ್ನಿಂಗ್. ಗೈಸ್ ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದು ಮಿಸಾನ ಏನಿಂಗಮ್ಮ ಎಲ್ಲಿ ನಮ್ಮಮ್ಮ ನಿಂಗೊಂದು ವಿಷಯ ಇಲ್ಲ ದೊಡ್ಡಂಗಿ ಕರ್ದಿಯ ನನ್ನ ಊಟ ಮಾಡುವ ಅಂತ ಒಂದ್ಸತಿಯಾರ ಏನು ಏನೋ ಸಾಯಿಸ್ಬಿಡ್ತೀನಿ ಇಲ್ಲ ಚಪಾತಿ ಮಾಡಿಲ್ಲ ನೀನ್ ಮಾತ್ರ ತಿನ್ಬಿಡು ನೈಟ್ ಕರ್ದಿಯ ನಾನು ಊಟಕ್ಕೆ ಬಾ ಅಂತ ಕರ್ಗಲ್ಲ ಕಣವ ಇದು ಚಿತ್ರ ಅವ ಇವ್ನ್ ನೋಡು ಚಪ್ರಿ ಹಂಗ ಹಾಕಿಸ್ಕೊಂಡ ಅದು ಇರ್ಲ ಹೀಲಾದ್ಮೇಲೆ ಲೆಕ್ಕ ಕಳ ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಿದ್ದ ದಿವಸ ದಯ್ಯ ಬಿಡ್ಸ್ಕೊಂಡ್ ಬಂದಿರೋದು ಕಣವ ಅವಳ ತಲೆ ಕೂದ್ಲು ಬಿಡ್ರಿ ಅಂದ್ರೆ ಆವು ಪಾವೆಲ್ಲ ಬಿಟ್ಕೊಂಡ್ ತಲೆ ಕೂದ್ಲು ಇಲ್ವಂತೆ ಅವಳಿಗೆ ಬರೀ ಆವೇ ತಲೆ ಕೂದ್ಲು ಅಂತೆ ಅವಳಿಗೆ ಚಪ್ರಿ ನಂದು ಹೊಸ ಇದಾವ ತೋಳ್ ಹುಡ್ಗನ್ ನೋಡ್ದೋಡ ಅನ್ಕೊಂಡು ನಮ್ 3 ಜನಕ್ಕೂ ತುಡಿ ಸಣ್ಣ ಐತೆ ನಂಗೆ ನಿಂಗೆ ಅಪ್ಪಂಗೆ ಹಿಂಗೆ ಹಿಂಗ ಆಗೋಯ್ತು ನಂಗೆ ಒಂದು ರೇಂಜ್ ಯಾರು ಸಣ್ಣಕ್ಕದ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಿಂದಾನೆ ಹಂಗೆ ಕಣಮ್ಮ ನೋಡ ಅದಕ್ಕೆ ಇವಾಗ್ಲೂ ಹಂಗೆ ಆಡ್ತಾನೆ ಚಿಕ್ಕ ವಯಸ್ಸಿಂದಾನೆ ಬುದ್ಧಿ ಬಂದಿರೋದು ಅದಕ್ಕೆ ಬೇಗ ಮದುವೆ ಮಾಡಿ ಅನ್ನೋದು ವಿಜಿಗೆ ಹೋಯ್ತಾನೆ ಕಳ ವಿಜಿತಕ್ಕೆ ಹೋಯ್ತಾನೆ ನಿಂಗೆ ನಿನ್ ಮಗಳಿಗೆ ಚಿನ್ನ ಕೊಡ್ಸಿದೀನಿ ಕಿವಿವಾಲ ನೋಡಲ್ಲಿ ಲಕ್ಷದ 30,000 ತುಂಬಾ ಕೊಡ್ಸ್ಬೇಕಾಗಿ ನಾವು ಮಾಡಿದ್ದೆ ಅಷ್ಟು ನನಗೆ ನಾನು ಇನ್ನೂ 11 ಗ್ರಾಮ್ ಆಗಿರು ಮಾಡ್ಸೋನ್ ನಾನು ಅಲ್ಲಿ ಚೆನ್ನಾಗಿಲ್ಲ ಒಟ್ನಲ್ಲಿ 65,000 ಕಟ್ಟಿರೋದು ಕಣವ ಆ ಉಂಗ್ರ ಕೊಟ್ಬಿಟ್ಟು ವಾ ಇನ್ ಮಿಕ್ಕಿದ್ ನಾನು 50,000 ಕೊಟ್ರೆ ಅದ್ ಲೆಕ್ಕ ಇಲ್ಲ ನಿಮ್ಗೆ ಅದೇ ಏನ್ ಆಡ್ತೀರಿ ಗೊತ್ತಾ ಅವ್ವ ಮಗನು ಇವ್ನು ಎಂತ ಡೋಂಗಿ ನನ್ ಮಗ ಅಂದ್ರೆ ನಮ್ಮವ್ವ ಸಣ್ಣವಾರದೊತ್ತು ನಾಷ್ಟ ಮಾಡಲ್ಲ ಅಂತ ಅನ್ಬಿಟ್ಟು ಅನ್ನ ಸಾರೇನೋ ಮಾಡ್ತಿತ್ತಂತೆ ಈ ನನ್ ಮಗ ನಾಷ್ಟ ಮಾಡಲ್ಲ ಅನ್ಬಿಟ್ಟು ಅವ ಇವತ್ತು ಫುಲ್ ಕ್ಲಾಸ್ ಅದೇ ಶನಿವಾರ ಆಗಿದ್ರು ಮಧ್ಯಾಹ್ನ ಊಟ ತಗೋಬೇಕು ನಾಷ್ಟ ಮಾಡೋ ಅಂದಂತೆ ನಮ್ಮ ಅವ್ವ ಪಾಪ ಬಿಂದುವಕ್ಕೆ ಇರ್ಲಿಲ್ಲ ನಮ್ಮ ಅವ್ವ ವಯಸ್ಸಾಗದೆ ಅಲ್ವಾ ಅನ್ನ ಸಾರೇನೋ ಮಾಡ್ತಿತ್ತಂತೆ ಇಲ್ಲ ನಂಗೆ ನಾಷ್ಟ ಬೇಕು ಅನ್ಬಿಟ್ಟು ಕೊನೆಗೆ ಪಾಪ ಹೆಂಗೋ ನಿಂತ್ಕಪ್ಪ ಅಂದ್ಕೊಂಡು ಬಿಸಿಬೇಳೆ ಮಾತು ಮಾಡಿ ಬಾಕ್ಸ್ ಹಾಕೊಡ್ತೀನಿ ಅಂದ್ರೆ ಇಲ್ಲ ಇವತ್ತು ಫುಲ್ ಕ್ಲಾಸ್ ಇಲ್ಲ ಹಾಫ್ ಕ್ಲಾಸ್ ಬಂದ್ಬಿಟ್ಟು ನನ್ನ ಮಗ ಬೆಳಗಿನ ಜಾವ ತಿನ್ಕೊ ಹೋಗವನೆ ಎಂತ ಬುದ್ಧಿ ಐತ್ ನೋಡಿ ನಮ್ಗೆ ಏನ ಬಾಕ್ಸ್ 3 ಬಟ್ಲದು ಅದ ಹೆಂಗ ಹಾಕುವಂತ ನಿಂತಿದ ಒಂದಿನ ಅದಕ್ಕೆ ಬರ ಹಾಕುವಂಗ ಅಂತಂದ್ರೆ ಯಾವ ಊಟನು ಬೇಡ ಕೂಲ್ಡನ್ ಇಲ್ಲ ಪಾಲ್ಡನ್ ಇಲ್ಲ ಅದೇನೋ ಏನು ಇಲ್ಲ ನಾಷ್ಟ ಮಾಡಿಕ್ಕಿಲ್ಲ ಕಣ ಅಂತ ಅಂದದ್ದು ಕೊಡು ಅನ್ಕೊಂಡು ಹೋಯ್ತಾನ ಆಮೇಲೆ ನಾಷ್ಟ ಮಾಡಲ್ಲ ಅನ್ಬಿಟ್ಟು ನನ್ನ ಮಗ ಫುಲ್ ಡೇ ಐತೆ ಇವತ್ತು ನಾಷ್ಟ ಮಾಡಲ್ಲ ಅಂತ ಎಂತ ಮಗ ಇದೆಯಾ ನೀನು ಮಾವ ಮಗನ ಎತ್ತಿಯ ಮಾವ ನೀನು ಅಲ್ಲೂ ತಿಂದು ಇಲ್ಲೂ ತಿಂದು ತಿನ್ನಕ್ಕಾಗಿ ಹುಟ್ಟಿ ತಿನ್ನಕ್ಕಾಗಿ ಬದುಕಿ ನಿಮ್ಮಟ್ಲಿ ಸಾಲದು ಅಂದ್ಬಿಟ್ಟು ನಮ್ಮ ಅಜ್ಜಿ ಹಟ್ಲು ಬಂದು ತಿಂತಿದ್ಯಲ್ಲ ಗೂಳಿ ಇಲ್ಲಿರೋರ್ಗೆ ಏನೆಲ್ಲ ಮಾಡೋದು ಗೈಸ್ ಬೋಟಿ ಅಂದ್ಬಿಟ್ಟು ಮಾರಿಸ್ತಾನೆ ಗೈಸ್ ಹಳೇ ಕಾಲದ ಕಿಟಕಿ ನೋಡಿ ಹಿಂಗೈತೆ ಅಂದ್ಬಿಟ್ಟು ಗೈಸ್ ನಮ್ಮ ತಾತ ಏನಂತಿತ್ತಂದ್ರೆ ಅಂದರೆ ರಾತ್ರಿ ಎಲ್ಲ ನನ್ನ ಮೊಮ್ಮಕ್ಕಳು ಬರ್ನಿಲ್ಲ ಅಂತಿತ್ತಂತೆ ನಾವೆಲ್ಲ ನಮ್ಮ ಅವ್ರ ಮನೇಲಿ ಇದ್ವಲ್ಲ ಅದಕ್ಕೆ ತಾತ ಒಂದು ಪೀಸ್ ತಿನ್ಸು ತಾತ ಆಯ್ತು ನಿನ್ ಕೈ ತಿಂತು ನಮ್ಮ ತಾತ ನೋಡಿ ಇನ್ನೂ ಎಷ್ಟು ಆಸೆ ಇಟ್ಕೊಂಡ ಮೇಲೆ ಲವ್ ಯು ತಾತ ಗೈಸ್ ಬೋಟಿ ತಿಂತವನೇ ಅಷ್ಟೊಂದು ಚೆನ್ನಾಗಿರೋ ಕಣ ಗೈಸ್ ನಮ್ಮ ಮಾವವ್ರ ಮನೇಲಿ ನಮ್ಮ ದೊಡ್ಡ ಮಾವವ್ರ ಮನೇಲಿ ಬೆಳಗಿನ ಜಾವ ಮಟನ್ ಮಾಡೋಕ್ಕೆ ರೆಡಿ ಮಾಡ್ಕೋತವ್ರೆ
ಎಷ್ಟು ಕೆಜಿ ಐತೆ ಮಾವ ಇದು? ಹಾಂ 4 4 ಕೆಜಿ ಇದು ಕಣ. ಗೈಸ್ ಹಿಂಗೆ ರೆಡಿ ಆಯ್ತದೆ ತೋರಿಸ್ಕೊಡ್ತೀನಿ. ಇದು ಫುಲ್ ಮಟನ್ ರೆಡಿ ಆಗಿದೆ ಗೈಸ್. ಇದು ಬೋಟಿ ಗೈಸ್. ಚಪಾತಿ ಚಿಕನ್ ಗೋಜು ಗೈಸ್. ಪುರಿ ಮೂಟೆ ಗಾಡಿ ಓಡಿಸ್ಕೊಬಂದು ಕಾಲು ಎಟ್ ಮಾಡ್ಕೊಂಡು ನೋಡಿ ಗೈಸ್. ಈ ಒಂದು ಚಾಲೆಂಜ್ ವಿಡಿಯೋ ಅಪ್ಪಿ ಬ್ಲಾಗಲ್ಲಿ ಬರ್ತದೆ ನೋಡ್ರಿ. 3 ನಿಮಿಷ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾಳೆ. ಅವಾಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಪ್ಪಿಗೆ ಮೇಕಪ್ ಮಾಡಬೇಕು ಹೆಂಗ್ ಕಾಣಿಸ್ತಾಳೆ ಅಂತ. ಚೆನ್ನಾಗಿ ಮಾಡ್ಬೇಕಮ್ಮ. ನೀನ್ ಇದ್ದೆ ಅಡ್ವಾಂಟೇಜ್ ತಗೊಂಡು ನೀನು ಸೂಪರ್ ಆಗಿ ಮಾಡ್ತೀನಿ ನೋಡಿ ಗೈಸ್ ಹೆಂಗ್ ಮಾಡ್ತೀನಿ ಅಂತ ಅನ್ಬಿಟ್ಟು ಗೈಸ್. ಇವಾಗ ನನ್ ಮಗ ಯಾವ ತರ ಮಾಡಿಟ್ಟವನೇ ನೋಡಿ. ಅಪ್ಪಿಗೆ ಮೇಕಪ್ ನಡೀತದಲ್ಲ ಇದೆಲ್ಲ ಇಲ್ಲ ನೋಡ್ಲಿಲ್ಲ. ಕೊಡಂಗಿಲ್ಲ ಇವಳು ಎಲ್ಲ ನಂಗೆ ಗೊತ್ತಾಯ್ತಲ್ಲ. ಆಮೇಲೆ ಐಲೈನರ್ ಪೇಂಟ್ ಹೊಡಿತೀನಿ ಈಗ ಹೊಡಿಯೋದಲ್ಲ. ಲಿಪ್ ಐಲೈನರ್ ಕೊಡಗುಳಿ ಗೈಸ್ ಏನೋ ಕಂಟೆಂಟ್ಗೆ ಲಾಸ್ಟಸ್ ಮಸ್ಕಾರ ಇದು ಕಂಟೆಂಟ್ ಇಟ್ಕೊಳ್ಳ ಮಸ್ಕಾರ ಮಸ್ಕಾರ ನೀನು ಕೊಡಂಗಿಲ್ಲ ಕಣಣ್ಣ ನೀನು. ಕೊಡಂಗಿಲ್ಲ ಕಣ ನೀನು ಕೊಡ್ದಾಗ ಕನ್ನಡ ಹುಡುಕ್ತೀವಿ ಸೀಟ್ ತೊಗೊಳಕಲ್ಲ ಅಂದು ಕಣ್ಣಲ್ಲಿ ಇಲ್ಲ ಕಣ್ಣು ಹೋಗ್ಬಿಟ್ರೆ ಅಪ್ಪಿ ಸುಮ್ಮನೆ ಇರೋ ಅಪ್ಪಿ ಸುಮ್ಮನೆ. ಹಾ ಇರು ಮೂಗಾಯ್ತಾ ಕರೆಕ್ಟಾಗಿ ಬಂತ. ಮಗನ್ ಸಂಘ ಸೇರಿ ನನ್ ಮಗ ಕಲಿಬಾರ್ ಕಲ್ಸ್ಬೇಡ ಕಲ್ತ್ಕೊ ಕೂತಾನೆ. ಯಾರು ಹೆಣ್ಕೊಡ್ತಾ ಇಲ್ಲ ಈಗ. ಆ ಮುಖದಲ್ಲಿ ಒಂದು ನೋಡಿದ ಐಲೈನರ್ ಅಲ್ಲಿ ಹೊಸ ಐಲೈನರ್ ಕೊಡಂಗಿಲ್ಲ. ಗೈಸ್ ನಾನ್ ಮಾಡಿರೋ ಮೇಕಪ್ ನೋಡಿ ನಂಗೆ ಸಾಕಾಯ್ತದೆ ನಿಜ. ಕಂಟೆಂಟ್ ಕೊಟ್ಲು ಅದೇ ಹೆಂಗ್ ಕಾಣಿಸ್ತಾಳೆ ಚೆನ್ನಾಗಿ ಕಾಣಿಸ್ತಾಳ. ಇಷ್ಟ ಆಯ್ತಾ ಅಪ್ಪಿ ಏನ್ ಅನಿಸ್ತು? ಗೈಸ್ ಇವಳು ಮಾಡಿರೋ ಮೇಕಪ್ ಹಿಂಗಾಗೈತೆ. ನಿನ್ ಬರೀ ಕೈ ತೊಳಕ್ಕೆ ಎಷ್ಟು ಕಷ್ಟಪಡ್ತೀನಿ. ಈಗ ನನ್ ಮುಖ ಹೆಂಗ್ ತೊಳಿನೆ ನಾನು? ಕೈ ಒಯ್ತಾನೆ ಇಲ್ಲ ಅನ್ಕಲ್ರಿ. ಸೀರಿಯಸ್ ಆಗಪ್ಪಿ ಅದರ ಪಿಕ್ಚರ್ಗೆ ದೆವ್ವಾಗ ಹೋದ್ ಕಣೆ ನೀನು. ಹೊಂಟೈತ್ ಕಣೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ ಗೈಸ್. ಅಪ್ಪಿ ಇಸ್ ಲುಕಿಂಗ್ ಸೋ ಕ್ಯೂಟ್. ನಿಜ ಚೆನ್ನಾಗಿ ಕಾಣಿಸ್ತಿದೆ ಕಣೆ. ಯಾರೋ ಸತ್ತೋಗಿದ್ದಾರೆ ಅಂತ ಅವ್ವ. ನಾವು ಅಲ್ಲಿ ದೊಡ್ಡಮ್ಮವ್ರ ಅಟ್ಲಿ ಇದ್ವಲ್ಲ ಅವಾಗ ಅವ್ವ ಬಂದ್ಬಿಟ್ಟು ಆ ಫೋನ್ ಮಾಡ್ಬಿಟ್ಟು ಅತ್ತೆಗೆ ಹೇಳ್ಕೊಟ್ಟಿದ್ದು ಹೇಳ್ಬೇಡ ತಾಯಿಗೆ ಹೇಳಿದ್ರೆ ಅವಳು ಊಟ ಮಾಡಲ್ಲ ಅಂದ್ಬಿಟ್ಟು. ನಿಜವಾಗ್ಲೂ ನೀನ್ ಅದಕ್ಕವಾಗ ಮಾಡಿದಾರಿ ಸೂತ್ಕ ಸೂತ್ಕ ಏನು ಮಾಮೂಲಿ ಸೂತ್ಕ ಇವನ್ ಬುದ್ಧ ಒಂದ್ ಹೇಳಿದ್ದು ಬೊಯ್ಯಮ್ಮ ಇಂತ ಕೆಟ್ಟ ಕೆಲಸ ಮಾಡಿದ್ಯಲ್ಲ ನೀನು. ಹಂಗಲ್ಲ ಮಾಡ್ಕ ದೇವ್ ಇದ್ ಮಾಡ ಒರ್ಸಿದ್ ಬಂದ್ ಫಿಟ್ಟಿಂಗ್ ಇಟ್ಟಿದ್ದೆ ಕಣವ. ವರ್ಷದಲ್ಲಿ ಇದ್ದ ಅಲ್ಲಿ ನಾವು ನೀನ್ ಫೋನ್ ಮಾಡಿ ಹೇಳ್ದಿಲ್ಲ ಅತ್ತೆಗೆ ಅವಾಗ ಕೇಳಿಸ್ಕೊಬಿಟ್ಟಿರೋದು. ಬರೀ ಕೇಳ್ಕಣವ ನೀನು ಸತ್ ಸೂತ್ಕ ಮಾಡಿಕೊಂಡು ದೇವ್ರು ಉಪ್ಪು ಕಾರ್ಯ ಮಾಡ್ತಾ ನೀನು ಚೆನ್ನಾಗ್ ಮಾತಾಡ್ತಿದ್ದೆ. ತಾಯಿ 2 ತಲೆ ಕಳ್ದೋಗದ ಮಾಡು. 4 ತಲೆ ಕಳ್ದೋಗದ. ಏನ್ ಸ್ಟೈಲ್ ಆಟಿಟ್ಯೂಡ್ ಆಗಿ ಸಾವಂತಕಾಯಿ ತಿಂತಿದೀವ ನೀನು ನೋಡು ಹೆಂಗೆ. ನಿನ್ ತಮ್ಮನ್ನು ಮಾತಾಡ್ಸ್ಬೇಡ ಕಣಮ್ಮ. ಇವ್ ಸಂಬಂಧವೇ ಬೇಡ ನಮ್ಗೆ. ನಡಿ ನಮ್ಮ ಮಟ್ಟಿಗೆ ಹೋಗಮ್ಮ. ಸುಳ್ಳು ಹೇಳ್ಬಿಟ್ಟು ನಮ್ ಕೈಲಿ ಏನೇ ಹಾ ಏನು ನಮ್ನೆ ಹೋಗುವಂತ್ಯ ಹೋಗಿ ನೀನ್ ಎತ್ತಿಗೆ ಆಚೆ ಹಾಕ್ಬಿಡ್ತೀನಿ ಎಣ್ಣೆ. ನಮ್ಮ ಮಟ್ಟಿ ಇದು ಗೈಸ್. ಇವ್ರಿಬ್ರು ನಾನು ನಮ್ಮ ಅಮ್ಮನ ಕುಸ್ತಿಗೆ ಬೆಳೆಸ್ತಾವಿ. ಜುಟ್ಟು ಹಿಡ್ಕೊಳ್ಳಿ ಜುಟ್ಟು ಹಿಡ್ಕೊಳ್ಳಿ ಜುಟ್ಟು ಹಿಡ್ಕೊ ಜುಟ್ಟು ಹಿಡ್ಕೊ ಹಿಡ್ಕೊ. ಯಾರು ಔಟು ಅಂತಾರೆ ಅವ್ರು ಔಟು. ಸಸಿಕಲೆ ಜುಟ್ಟು ಹಿಡ್ಕೊಳ್ಳಿ. ಇವ್ನು ಕರ್ಗಿದ್ದು ಜಾಸ್ತಿ ಜುಟ್ಟದ ಹಿಡ್ಕವ. ಇನ್ನು ಯಾರು ಗೆಲ್ದಿ ಯಾರು ಔಟು ಅಂದ್ರೆ ಅವ್ರ ಔಟು. ಹೊಡಿ ಕತ್ತಿಡ್ಕಲ್ ಹಾಕ್ ಮಾಡಿ ಕತ್ತಿಡ್ಕಲ್ ಹಾಕ್ ಮಾಡು. ಮನೆ ಕತ್ತಿಡ್ಕಲ್ ಹಾಕ್ ಮಾಡು. ಕರ್ಗಿ ಜುಟ್ಟು ಹಿಡ್ಕೊಬಿಡು. ಮನುವಿನ ಜುಟ್ಟು ಹಿಡ್ಕೊಬಿಟ್ಟಿ. ಮನುವಿನ ಜುಟ್ಟು ಹಿಡ್ಕವ. ಮಾವ ಏನ್ ಮಾವ ನಿನ್ ಮಗು ಹಿಂಗೆ ಹಂಗ್ ನೋಡು ಅಣ್ಣದಕ್ಕೆ ಸಾಯಿಸ್ತಾವಳೆ. ಸೋದ್ಯಾ ಪುಟ್ಟಿ ನೀನು ಸೋದ್ಯಾ ಹಿಡ್ಕೊ ಅಮ್ಕ ಹಾಕ್ಬಿಡು. ಮನುವಿತ ಅಮ್ಕೊ ಬಿಡು ಮನುವಿತ ನೀನೇ ಗೆದ್ದಾಯ್ತು. ಬಿಡವ ನಿನ್ ಕೈಲಿ ಇನ್ನೊಂದ್ 2 ಮುದ್ದೆ ತಿನ್ಕೊಂಡು ಇನ್ನೊಂದು ದೊಡ್ಡ ಆದ್ಮೇಲೆ ಬಾ. ನೀನ್ ಗೆಲ್ತೀಯಾ ಇಲ್ಲ ತಾನೆ? ಅಬ್ಬಾ ನಾ ಮನ್ವಿತ ಹೊಡಿಯಕ್ಕಾಗಲ್ಲ. ಹೊಡಿಯಕ್ಕಾಗಲ್ಲ. ನನ್ನೇ ಮನ್ವಿತ ಹೊಡೆದಾಕ್ಬಿಟ್ಟಾಳ.
ಹೊಡಿತಾಳೆ ಪಕ್ಕ ಪಕ್ಕ ನೀನ್ ನನ್ನ ನೋಡಿಜಾ ಓ ಬಾಯ್ತು ಸರಿ ಇದೊಂದು ಕೈ ಬಗಿಸ್ಬಿಡು ಸಾಕು ಬಗ್ಸ್ ಅಯ್ಯೋ ಬಗಿಸ್ಬಿಡಿ ಗೆದ್ದ ಬಿಡು ನೀನ್ ಹೆಂಗಿದ್ರು Moments later. ಸಾಯಿ ಮುದವಿ ಅವ್ ಹೆಣ್ ಕಡಿ ಕೊಡಿ ಹೋಗಿದಮ್ಮ ನನ್ ಕಡಿ ಕೊಡಿ ನನ್ನ ಕನ್ನಡಕ ಎಣ್ಣೆ ಸಾಯಿ ಸಾಯಿ ಇವಾಗ ಸತೆ ನಾಲ್ಕು ಸತೆ ಬಳೆ ಕಡೆ ನೀನ್ ಅಕ್ಕನ್ ಅಂತ್ಯ ನೀನ್ ಅಕ್ಕನ್ ಹೋಗಲ್ಲ ನಾನು ಮಗಳು ಬಾರಿ ಎಗರಾಡ್ತಾವಳ ಹಂಗೆ ಸೋಡ್ ನೋಡು ಸೋಡ ಡಿಪ್ರೆಷನ್ ಅಲ್ಲಿ ಇದೀನಿ ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ ನನಗೆ ಆಗ್ತೆ ಹೆಂಗಿದ್ದು ಸೋಡು ಜುಟ್ಟು ನೋಡು ಜುಟ್ಟ ಹೆಂಗಿದ್ದು ಗೈಸ್ ನಮ್ಮ ಅಮ್ಮನ ಕಡೆ ಫ್ಯಾಮಿಲಿ ಅವರು ಟೋಟಲ್ ಆಗಿ ಒಂದ್ 5-6 ಮನೆಯವರು ಒಟ್ಟಿಗೆ ಒಂದೇ ದಿವಸ ಹಬ್ಬ ಮಾಡಿ ಒಂದೇ ದಿವಸ ಎಲ್ರು ಹೇಳೋರೆ. ನಮ್ಮ ಅಮ್ಮ ಏನೋ ಒಬ್ರು ಮನೆಗೆ ಅಷ್ಟೇ ಹೋಗಿರೋದು. ನಮ್ಮ ಶಶಾಂಕ್ ಒಬ್ರು ಮನೆಗೆ ಹೋಗಿದ್ದ, ನಮ್ಮ ಅಪ್ಪ ಒಬ್ರು ಮನೆಗೆ ಹೋಗಿತ್ತು. ಇವಾಗ ನಾನೊಬ್ರು ಮನೆಗೆ ಹೋಯ್ತವನಿ. ನಮ್ಮ ಬತ್ತಿಯಮ್ಮ ಗೈಸ್ ನಮ್ಮ ಅಮ್ಮ ಬತ್ತಾರ ಬನ್ನಿ ಹೋಗಿ ಬರುವ. ಸುಧಣ್ಣ ಅವ್ರ ಮನೆಗೆ ಹೋಯ್ತವ್ರಿ ನಾನು. ಗೈಸ್ ಸುಧಣ್ಣ ಅವ್ರ ಮನೆಗೆ ಹಬ್ಬ ಓ ಕರ್ಕೊಂಡ್ಬಿಟ್ಟಿದೆಲ್ಲ ಕರ್ಕೊಂಡ್ಬತ್ತೀನಿ ಅಂತ ಹೇಳ್ಬಿಟ್ಟು ಆರಾಮ. ಸುಧಣ್ಣನ ಮದುವೆ ಯಾವಾಗ? ನೆಕ್ಸ್ಟ್ ವರ್ಷ. ಸುಧಣ್ಣ ಯಾವಾಗ ಕಟ್ಕೊಬತ್ತಾರೆ ಅವಾಗ ಹಂಗೆ ಮನೆ ಕೊಡ್ರಿ ಊಟ. ಗೈಸ್ ಇವಾಗ ಇನ್ನೊಂದು ಎಂಟ್ರಿ ಅತ್ತೆ ಮಗ ಮತ್ತೆ ಅತ್ತೆ ಮಗಳು. ಗೈಸ್ ಸುಧಣ್ಣ ಅವ್ರ ಮನೆ ಊಟ ಇವಾಗ ಗೀ ರೈಸು ಮಟನ್ನು. ಈ ಕಡೆ ದಿವ್ಯ ಅವ್ರು ತಿಂತವ್ರೆ, ಆ ಕಡೆ ದಿವ್ಯ ಅವ್ರ ಫ್ರೆಂಡ್ ಯಾರೋ ಒಬ್ರು ಬಂದವ್ರೆ, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಅವ್ರು ತಿಂತವ್ರೆ. ಆಲ್ರೆಡಿ ಗೂಳಿ ಅವ್ರ ಮನೇಲಿ ಒಂದ್ಸತಿ ಬಾರಿಸಿ ಇಲ್ಲಿಗೆ ಬಂದಿರೋದು. ಕ್ಯಾಮ್ರಾ ಎತ್ತಿದ್ರೆ ಸೈಡ್ಗೆ ಹೋಗಿ ಕೇಳ. ದಿವ್ಯ ಅವ್ರು ಹೇಳಿ ಹಂಗಂದ ಗೈಸ್ 100 ವರ್ಷದ ಹಳೆ ಮನೆ ಹೆಂಗ್ ಕಾಣಿಸುತ್ತೆ ಗೊತ್ತಾ? ಅಲ್ಲಿ ನೋಡ್ರಿ 100 ವರ್ಷದ ಹಳೆ ಮನೆ ಅಂತೆ. 100 ವರ್ಷದ ಹಳೆಯವ್ರು ನೋಡಿದ್ದೀನಿ ಎಲ್ಲಿ ಕಾಣಿಸು ಅಲ್ಲಿ ನೋಡಿದ್ರೆ ಅಲ್ಲಿ. ಮತ್ತೆ ಗೈಸ್ ಇದು ತೊಟ್ಟಿ ಮನೆ. ಇವಾಗ ಸೀಟ್ ಹಾಕ್ಸ್ಕೊಬಿಟ್ಟವ್ರೆ. ತೊಟ್ಟಿ ಮನೆ ಅಂದ್ರೆ ಇಷ್ಟ ನಂಗೆ ಅಣ್ಣ. ನೀವು ಹಂಗೆ ಕಾಪಾಡ್ಕೋಬೇಕಿತ್ತು ಅಣ್ಣ. ಆಮೇಲೆ ಇಲ್ಲಿ ನೋಡಿ ನಾನು ಹಿಂಗೆ ನಡೆದ್ರೆ ಎಲ್ಲ ತಡೀತದೆ ಇಲ್ಲಿ ಮೇಲೆ. ತಗ್ಗಿ ಬಗ್ಗಿ ನಡಿಲಿ ಅಂದ್ಬಿಟ್ಟು ಹಳೆ ಕಾಲದವ್ರು ಹಿಂಗೆ ಕಟ್ಸಿರೋದು ಮನೆಯ. ತಗ್ಗಿ ಬಗ್ಗಿ ನಡಿಬೇಕು ಅಂತ ಬಂದು ಒಂದ್ಸಲ ಹೊಡ್ಸ್ಕೊಂಡಿದ್ದೆ ತಗ್ಗಿ ಬಗ್ಗೆ ನಡೀತಿ ತಗ್ಗಿ ಬಗ್ಗೆ ಮೆಂಗಿ. ಊಟ ಏನ್ ತಿಂದೆ ಚಿನೋ? ಬೋತಿ. ನಂಗೂ ಸಿಕ್ಕರು ಬೋತಿ ಕೊರಲ್ಲ. ಯಾಕೆ? ಮುನ್ಮಿತನ್ ಮನೇಲಿ ಇಸ್ಕೊ ಹೋಗು. ಇಸ್ಕೊಬತ್ಯಾ? ಇಸ್ಕೊ ಹೋಗು. ಮತ್ತೆ ಗೈಸ್ ಹಬ್ಬ ನೋಡಿ ಇದೇ ದೇವ್ರು. ಗೈಸ್ ನಮ್ ಸಂಜು ಬ್ರೋ ಎಳ್ಳೀರ್ ಮರದ ಮೇಕ್ ಕತ್ತವ್ರು. ಇಲ್ಲಿಂದ ಅದು ಇಷ್ಟು ದೊಡ್ಡ ಮರ ಕತ್ತಿರೋದು ಅವ್ರ ಅತ್ತೆ ಮಗಳಿಗೋಸ್ಕರ. ನಿಮ್ಗೋಸ್ಕರ ನೋಡ್ರಿ ಎಷ್ಟು ಮೇಕ್ ಬೇಕಾದ್ರೂ ಹೋಯ್ತಾರ ನಮ್ಮ ಹುಡುಗರು. ಮೇಲಿಂದ ಬಿದ್ಬಿಟ್ಟಿ ಬ್ರಾ ಆಮೇಲೆ ಹುಡುಗಿಗೋಸ್ಕರ ಬ್ರಾ ಮೇಲಿಂದ ಐ ಲವ್ ಯು ಅನೇ ಅಕಸ್ಮಾತ್ ಇವ್ರು ಒಪ್ಕೊಂಡ್ರೆ ಅಲ್ಲೇ ಇದ್ರಿ, ಒಪ್ಕೊಳ್ಳಿದ್ರೆ ಕೆಳಕ್ ತುಂಬಿಡಿ ಖುಷಿ ನೋಡಿ ಹುಡುಗಿಗೆ ಬ್ರಾ. ನೋಡಿ ಮರ ಸುಧಣ್ಣ ಅವ್ರ ತೋಟ ಇದು. ಬ್ರೋ ನಿಮ್ ಅತ್ತೆ ಮಗಳಿಗೆ ಪ್ರಪೋಸ್ ಮಾಡಿ ಬ್ರೋ. ಲವ್ ಯು ಬ್ರೋ. ಮನೆಗ್ ಕಾಯಿ ಕಿತ್ತಾಕ್ತಾ ಇರೋದು ಬ್ರಾ. ಎಳ್ನೀರ್ ಕಿತ್ತಾಕೋ ಬ್ರಾ. ನೀನ್ ಕಾಯಿ ಇಲ್ಲಿ ಕಾಣಿಸ್ತಾನೆ ಇಲ್ಲ ಸಂಜು ಬ್ರೋ. ಅಲ್ಲಿ ಪೊದಲಿದ್ದೆ ಇಳಿತವ್ರೆ ಮರದಿಂದ. ಇಳಿ ಬ್ರಾ. ಗೈಸ್ ಮಳೆ ಬತ್ತಿತ್ತು, ಅದಕ್ಕೆ ಇವಾಗ ದೇವಸ್ಥಾನ ನಿಲ್ಸವಿ. ನೆನ್ನೆ ಇಲ್ಲೇ ಮರಿ ಹೊಡೆದಿರೋದು ಈ ಜಾಗದಲ್ಲೇ. ಇಲ್ಲಿ ನೋಡ್ರಿ ಗೈಸ್ ಇಡೀ ಫ್ಯಾಮಿಲಿ ಜೊತೆಗೆ ಸೇರಿದ್ವಿ ಇವಾಗ. ಕೃಷ್ಣಪ್ಪ ಬಂದ್ಬಿಟ್ಟು ಯಾರು ಹಾಕೆ ಗೈಸ್ ರೀಲ್ ಮೇಕಿಂಗ್ ಇದು. ಅತ್ತೆ ನಿನ್ನ ತಿರ್ಗತ್ತೆ ಅಕ್ಕ. ಐ ಆಲ್ಸೋ ಸ್ವಲ್ಪ ಇಂಗ್ಲಿಷ್ ಇಷ್ಟೇ. ಹೇಳಮ್ಮ ಅಕ್ಕ ISS ಐ ಆಲ್ಸೋ ಎಲ್ಲಾರು ಜಾತ್ರೆ ದಿವಸ ನನ್ನನ್ನೇ ನೋಡಬೇಕು. ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು. ನನಗೂ ಒಬ್ಬ ಗೆಳೆಯ ಬೇಕು. ಇವ್ರಿಬ್ರು ಈ ಸಾಂಗ್ ರೀಲ್ಸ್ ಮಾಡ್ತವ್ರೆ. ಆಕ್ಟಿಂಗ್ ನೋಡಿ ಗೈಸ್. ಗೈಸ್ ಇಷ್ಟೊಂದೆಲ್ಲ ಎಫರ್ಟ್ಸ್ ಆಗಿ ಮಾಡ್ತವ್ರೆ. ನಿಮ್ಮಿಂದ ಕೇಳ್ಕೊಳ್ಳೋದು ಒಂದು ಲೈಕ್, ಒಂದು ಫಾಲೋ, ಒಂದು ಸಬ್ಸ್ಕ್ರೈಬ್ ಇಷ್ಟೇ. ಸೊ ದಯವಿಟ್ಟು ಇದು 3 ಮಾಡ್ಕೊಟ್ಬಿಡಿ ಗೈಸ್. ಅದೇ ಎಷ್ಟು ವಿಡಿಯೋ ಅಷ್ಟೇ ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಡಿ. ಜಸ್ಟ್ ವಿಡಿಯೋ ಅಷ್ಟೇ ಮಾಡ್ತಾ ಇರೋದು. ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು, ನಿಮ್ ಖುಷಿಗೆ ಅಂತ ಮಾಡ್ತೀವಿ. ಸೊ ಇದನ್ನ ನೀವು ಬೇರೆ ತರ ತಗೋತೀರಿ. ಪ್ಲೀಸ್ ಯಾರು ಬೇರೆ ತರ ತಗೋಬೇಡಿ. ಬರೀ ಒಂದು ಲೈಕು ಫಾಲೋ ಅಷ್ಟೇ ಮಾಡೋದು. ನೀವು ಅಷ್ಟೇ ಮಾಡಿ ಸಾಕು. ಬೀಡಿ ಎಣ್ಣೆ
ಸಿಗರೇಟ್ ಅಂತ ಬೇಡ ಗೈಸ್ ಅವನು ಮಗನು ಬಾರಿ ಸಾಚಗೊಳಂಗ್ ಮಾತಾಡ್ತಾರ ಇವ್ನ ಮಗನ್ ಸಂಘ ಸೇರಿ ನನ್ ಮಗ ಕಲಿಮಾರ್ ಕಲ್ಸ್ಬೇಕ ಕಲ್ತ್ಕೊತಾನ ಯಾರು ಹೆಣ್ ಕೊಡ್ತಾ ಇಲ್ಲ ಈಗ ಇವ್ರು ಒಂದ್ ಪಾಯಿಂಟ್ ಹೇಳಿದ್ರೆ ಇವ್ರು ಒಂದ್ ಪಾಯಿಂಟ್ ಹೇಳೋದು ಒಂದ್ರ ಮೇಲೆ ಒಂದು ಕಾಂಪಿಟೇಷನ್. ಬಾರಿ ಮನ್ಮತ ಕ್ಯೂ ನಿಂತಾರ ಸೇರಕ್ಕೂ ಮುಂಚೆ ಕ್ಯೂ ನಿಂತಿರ ಮಗನಿಗೆ ಹೆಣ್ ಕೊಡಕ ಮತ್ತೆ ಒಳ್ಳೆ ಡೈರೆಕ್ಟರ್ ಆಗ್ಬೋದು. ಒಳ್ಳೆ ಡೈಲಾಗ್ಸ್ ಹೇಳ್ಕೊಡ್ತಾರೆ. ಸೇರಕ್ಕೂ ಮುಂಚೆ ಮಗನ ಕ್ಯೂ ನಿಂತಿರಂತ ಹೆಣ್ ಕೊಡಕ ನನ್ ಮಗ ಈಗ ಇವ್ರು ನೋಡಿ ನನ್ ಮಗ ನಿನ್ ಮಗ ಒಬ್ಬನ್ ಮಗ ಹಾಳು ಮಾಡಿದ್ರೆ ನಿನ್ ಮಗ ಇಬ್ಬಿಬ್ರು ಮಕ್ಕಳನ್ನ ಹಾಳು ಮಾಡೋದು ಇದೆ ಈ ಕಂದನ್ನು ಹಾಳು ಮಾಡೋದು ಈ ಕಂದನ್ನು ಹಾಳು ಮಾಡೋದು ನಿನ್ ಮಗ ನನ್ ಮಗ ಒಬ್ಬನ್ ಮಗ ಹಾಳು ಮಾಡೋಣ ಅಮ್ಮ ನನ್ನ ಮಗನೇ ನಿನ್ ಒಬ್ಬನ ಮಗನ ಹಾಳು ಮಾಡವನೆ ಆದ್ರೆ ನಿನ್ ಮಗ ಈ ನನ್ ಕಂದನ್ನು ಹಾಳು ಮಾಡ್ಬಿಟ್ಟನೆ. ಇವನ್ ಜೊತೆ ನನ್ ಕಂದನ್ನು ಹಾಳು ಮಾಡ್ಬಿಟ್ಟವನೆ ಅನ್ನಿ. ಇದನ್ನೆಲ್ಲ ನೋಡಿ ಏನ್ ಅನ್ಸ್ತೈತಿ ನಿಂಗೆ ಜಗಳ ನೋಡ್ತಾವನಲ್ಲ ಅವನು ಅಡ್ಜಸ್ಟ್ ಆಗಕ್ ಸ್ವಲ್ಪ ಟೈಮ್ ಬೇಕಾಯ್ತು ನಮ್ಗೆ ನೋಡಿ. ನಿಮಗೆ ಅನಿಸ್ತೈತಿ ರೀಲ್ಸ್ ನೋಡಿ ಇನ್ನೊಂದ್ಸಲಿ ಸ್ವಲ್ಪ ಆಕ್ಟಿಂಗ್ ಮಾಡಿ ಜೋಶ್ ಮಾಡಿ ಬೈಬೇಕು ನೀವು ಬೈಯ ತರ ಹೇಳಿ. ಮುಚ್ಚಿ ಸಾಕೋ ಬಾಯ ನಮ್ಮಗ ಒಬ್ರು ಹಾಳು ಮಾಡೋರ ನಿಮ್ಮ ಮಗ ಬಂದು ಇಬ್ರು ಹಾಳು ಮಾಡೋರ ನನ್ ಮಗನ್ ಬಂದು ಈ ಕಂದನ್ನು ಹಾಳು ಮಾಡಾಕ್ಬಿಟ್ಟ ಬಂದು ಒಂದಾದರೂ ಇಲ್ವಾ ಪಾರ್ಟ್ 2 ನೋಡಿ ಅನ್ನೋದು ರೀಲ್ಸ್ ಶೂಟ್ ಎಲ್ಲ ಮುಗೀತು. ಒಂದು 2-3 ರೀಲ್ಸ್ ಮಾಡ್ಕೊಂಡು ಅನ್ಕೊಳ್ರಿ. ವರ್ಲ್ಡ್ ವಾರ್ ಸಮಯ ಥ್ಯಾಂಕ್ ಯು ಸರ್ ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ, ಹಬ್ಬಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ನೀನೇನ್ ಕರ್ದಿಲ್ಲ ಅವ್ರು ಕರ್ದಿರೋದು ಅವ್ರಿಗೆ ಬಂದಿರೋದು ಅವರ ಹಬ್ಬಕ್ಕೆ. ಓಕೆ ಅಪ್ಪಿ ಬಾಯ್ ಬಾಯ್. ನಿಸಾ ಗೈಸ್ ಟೋಟಲ್ 5 ಮನೆ ಇಲ್ಲಿ ನೋಡ್ರಿ. ಇಲ್ಲೂ ನೆಂಟ್ರು ಅಲ್ಲೂ ನೆಂಟ್ರು, ಇದೊಂದು ಮನೆ ಇದೊಂದು ಮನೆ ಮತ್ತು ಆ ಕಡೆ ಇನ್ನೂ 2 ಮನೆ ಇವೆ. ಟೋಟಲ್ 5 ಮನೆ ಎಲ್ಲ ನಮ್ಮ ಅಮ್ಮನ ನಮ್ಮ ಅಜ್ಜಿ ಅಣ್ಣ ತಂದಿದ್ದು ಅಂಕಳ್ರಿ. ಎಲ್ಲರೂ ಮನೆಗೂ ಹಬ್ಬಕ್ಕೆ ಹೋಗ್ಬೇಕು. ಎಲ್ಲರೂ ಮೋಸ್ಟ್ಲಿ ಮಾತಾಡ್ಸ್ಕೊ ಬರ್ಬೋದು ಅನ್ಸುತ್ತೆ. ನಮ್ಮಮ್ಮ ಈ ಥರ ಡಿಸೈಡ್ ಮಾಡೋದೆ. ಇದು ನಮ್ಮ ಅಮ್ಮಂದು ಟೋಟಲ್ 4ನೇ ಮನೆ ಊಟ, ನಂದು 3ನೇ ಮನೆ ಊಟ. ಗೈಸ್ ಇವತ್ತು ಎಷ್ಟು ತಿಂತೀನಿ ಅಷ್ಟು ನಾನು ಇದು ಬೆಳಗ್ಗೆ ಮಾಡಿರೋದ್ವಲ್ಲ ಬೇಯಿಸಿ ಅಲ್ಲೇ ಒಂಥರ ಸಕ್ಕತ್ತಾಗಿ ಆಗಿರ್ತದೆ ಅನ್ಕೊಂಡ್ರೆ. ನಮಸ್ಕಾರ ಕೃಷ್ಣಪ್ಪ. ಇವ್ರ ಮನೆಯೇ ವಯಸ್ಸಿದ್ದು ಗೈಸ್. ನಮ್ಮಮ್ಮ ಇಷ್ಟೊಂದು ಜಾಸ್ತಿ ತಿಂತಾನೆ ಗೈಸ್. ನಮ್ಮಮ್ಮ ದೋಸ್ತರ ಜೊತೆ ಮಾತಾಡ್ತಾರೆ ಗೈಸ್. ನಮ್ಮಮ್ಮ ನಾವು ಎಲ್ಲ ಒಟ್ಟಿಗೆ ಊರಿಗೆ ಹೋಗ್ತಾವೆ. ನಮ್ಮಣ್ಣ ಆಲ್ರೆಡಿ ಗಾಡಿ ತಗೋಬೋನೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.